ಥಿಯೇಟರ್ ಆಡಿಟೋರಿಯಂ ಸರ್. ಬಾ 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 ಬಾ. ಅದು ಅಲ್ಲಿ ಆ ಸೆಂಟ್ರಲ್ಲಿ ಮೇಲ್ ನೋಡ್ತಾ ಇದೀರಲ್ಲ ಸರ್, ಅದು ಗಾಯತ್ರಿ ದೇವಿ ವಿಗ್ರಹ ಸರ್. ನಿಮ್ಗೆ ಗೊತ್ತು? ಹೌದು. ನಿಮ್ಗೇನ್ ನಾನು ಹೇಳೋ ಆಗತ್ತೆ? ಹೌದೌದು, ನಾನು 40 ವರ್ಷದಿಂದ ನೋಡಿರೋ ವಿಗ್ರಹ. ಅದು ಸಿಮೆಂಟ್ದು ಅಲ್ಲ, POPದು ಅಲ್ಲ, ಪಂಚಲೋಹದ್ದು ಸರ್. ಬಾ 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 ಬಾ. ಕೇಳಿದ್ರಲ್ಲ ಸ್ನೇಹಿತರೆ, ಪಂಚಲೋಹದಲ್ಲಿ ತಯಾರಾದಂತ ಗಾಯತ್ರಿ ವಿಗ್ರಹ ನನಗೂ ಇವತ್ತೇ ಗೊತ್ತಾಗಿದ್ದು. ನಾನು ಇದನ್ನ 75ನೇ ಇಸ್ವಿಯಿಂದ ಇಲ್ಲಿ ಪಿಕ್ಚರ್ಗಳ ನೋಡ್ತಾ ಇದ್ರು, ಇವತ್ತೇ ನಾನು ಅದನ್ನ ಪಂಚಲೋಹದ್ದು ಅಂತ ಕಂಡಿಡ್ಕೊಂಡಿದ್ದು ನೋಡ್ರಿ. ಬಾ 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 ಬಾ. ಮೈಸೂರಿಗೆ ಮಹಾರಾಜರು ಕಳೆದೋದಾಗ ಜಯಚಾಮರಾಜೇಂದ್ರ ಒಡೆಯರ್ ಗವರ್ನರ್ ಇದ್ದವರು ಯಾವಾಗ ಕಳ್ಕೊಂಡ್ವಿ, ಮೈಸೂರು ಅಭಿವೃದ್ಧಿ ನಿಂತೋಯ್ತು ಅಂತ ಒಂದು ಹೇಳ್ತಾರೆ ಸರ್ ಹಳೆ ಮೈಸೂರಿನವರು. ನಂಗೆ ಗೊತ್ತಿಲ್ಲ, ಬೇರೆಯವ್ರು ಹಳೆಯವ್ರು ಹೇಳಿರೋದನ್ನ ಕೇಳಿದ್ದೀನಿ. ಅದೇ ರೀತಿ ನಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಬಹುಶಃ ರಾಜ್ಕುಮಾರ್ ಅವರು ಹೋಗಬೇಕಾದ್ರೆ ಅವ್ರದ್ದು ವಯಸ್ಸು, ಅವ್ರ ಲೈಫ್ ಟೈಮ್ ಮುಗಿಸಿದ್ರು. ಪುನೀತ್ ರಾಜ್ಕುಮಾರ್ ಹೋದಾಗ ನಮ್ಮ ಇಂಡಸ್ಟ್ರಿದ 40 to 60% ನಮ್ಮ ಮಾರ್ಕೆಟ್ ಸತ್ತೋಯ್ತು. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದು ಹೋಲ್ಡ್ ಈ ಕರ್ನಾಟಕದಲ್ಲಿ ಏನಿತ್ತು. ಯಾಕಂದ್ರೆ ಸರ್ ಅವ್ರದ್ದು ಒಂದು ಆ ಮನೆಯವ್ರದ್ದು, ಬೇರೆಯವರು ಮಾಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ, ಹಳೆಯ ಆಕ್ಟರ್ಸ್ ಎಲ್ಲರೂ ನಮ್ಮ ರಾಜ್ಕುಮಾರ್ ಅವರಿಂದ ಹಿಡಿದು ವಿಷ್ಣುವರ್ಧನ್ ಇಂದ ಹಿಡಿದು ಶ್ರೀನಾಥ್, ಅಂಬರೀಷ್, ಶಂಕರ್ ನಾಗು, ಅನಂತ್ ನಾಗು, ಇವರು ಎಲ್ಲರೂ ವರ್ಷಕ್ಕೆ 2-3 ಪಿಕ್ಚರ್ ಕೊಡೋದಕ್ಕೆ ಎಲ್ಲ ಪ್ಲಾನ್ ಮಾಡಿಕೊಂಡು ಮಾಡೋರು ಸರ್. ಅದು ಬಿಟ್ಟರೆ ನಾವು ನೋಡಿದ್ದು ಅದರ ನೆಕ್ಸ್ಟು ಹೊಸ ಇದರಲ್ಲಿ ಶಶಿಕುಮಾರು, ಶಿವರಾಜ್ ಕುಮಾರು, ವಿನೋದ್ ರಾಜು ಒಂದು ಟೈಮ್ನಲ್ಲಿ, ಮತ್ತೆ ಪುನೀತ್ ಅವರು, ಸುದೀಪ್ ಅವರು ಎಲ್ಲ ಬಂದಾಗ ಸ್ಟಾರ್ಟಿಂಗ್ನಲ್ಲಿ ಎಲ್ಲರೂ ಅದರಲ್ಲಿ ಶಿವಣ್ಣ ಇವತ್ತಿಗೂ ವರ್ಷಕ್ಕೆ 3 ಪಿಕ್ಚರ್ ಸರ್. ಏನಾದರೂ ಹಾಕ್ಕೊಳ್ಳಿ 3 ಪಿಕ್ಚರ್ ಬರುತ್ತೆ ಸರ್. ಅದು ಕಲೆಕ್ಷನ್ ಬರೋದು ಬಿಡೋದು ಆಮೇಲೆ ಹೇಳ್ತೀನಿ ಸರ್. 3 ಪಿಕ್ಚರ್ ಬರುತ್ತೆ. 3 ಪಿಕ್ಚರ್ಗೆ ಜನ ಶಿವಣ್ಣನ ಪಿಕ್ಚರ್ ಬರುತ್ತೆ ಅನ್ನೋದು ಅವ್ರ ತಲೆನಲ್ಲಿ ನೋಟೆಡ್ ಸರ್. ಅದ ಕ್ಯೂರಿಯಾಸಿಟಿ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಸರ್. ಯಾಕಂದ್ರೆ ಸ್ಟಾರ್ಸು ಪಿಕ್ಚರೇ ಔಟ್ಪುಟ್ ಬರ್ತಾ ಇಲ್ಲ ಸರ್ ಕನ್ನಡ. ಒಂದು ಈಗ 5 ಸ್ಟಾರ್ಸ್ದು ದೊಡ್ಡ ಪಿಕ್ಚರ್ ಬಂದಾಗ ಒಂದೋ ಎರಡೋ ಆವರೇಜ್ ಮೀಡಿಯಂ ರೇಂಜ್ ಪಿಕ್ಚರ್ ಬಂದಿದ್ರು, ಇದು ಒಂದು ಯಾವ್ದೋ ಹೊಸ ಪಿಕ್ಚರ್ ಬಂದಿದೆಯಲ್ಲ ನೋಡೋಣ ಅಂತ ಸೈಕಲಾಜಿಕಲ್ ಎಫೆಕ್ಟ್ ಸರ್ ಒಳಗೆ ಬರ್ತಾರೆ ಜನ. ಈ ಸ್ಟಾರ್ಸ್ ಪಿಕ್ಚರೇ ಬರೋದು ವರ್ಷಕ್ಕೆ ಒಂದಾದ್ರೆ, ಕೆಲವ್ರದ್ದು ಒಂದು ಬರೋದಿಲ್ಲ, 2 ವರ್ಷ 3 ವರ್ಷಕ್ಕೆ ಒಂದು ಪಿಕ್ಚರ್ ಕೊಡೋಕ್ಕಾಗ್ಬಿಟ್ಟಿದೆ. ಈ ತರ ಆದಾಗ ನೀವು ಥಿಯೇಟರ್ಗಳನ್ನ ಸಸ್ಟೈನ್ ಮಾಡೋದು ಹೆಂಗೆ, ಥಿಯೇಟರ್ಗಳಲ್ಲಿ ಜನನೇ ಹೆಂಗ್ ಬಂದು ಪಿಕ್ಚರ್ ನೋಡ್ತಾರೆ, ಈ ಕ್ವಶನ್ ಮಾರ್ಕ್ ಆಗಿ ಮೈಸೂರಿನಲ್ಲಿ 24 ಥಿಯೇಟರ್ ಇದ್ದಿದ್ದು 7 ಥಿಯೇಟರ್ಗೆ ಬಂದು ನಿಂತಿದ್ದೀವಿ ಸರ್. ಅದೇ ಬೇಜಾರು ಸರ್, ಅದೇ ಬೇಜಾರು. 24 ಥಿಯೇಟರ್ ಇತ್ತು, 7 ಥಿಯೇಟರ್ಗೆ ಬಂದಿದ್ದೀವಿ. ಎಂಟೈರ್ ಸೌತ್ ಅಲ್ಲಿ 80s ನಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಥಿಯೇಟರ್ಸ್ ಇತ್ತು. ತಮಿಳ್ನಾಡಿನಲ್ಲೂ ಇರಲಿಲ್ಲ, ಕೇರಳಲ್ಲೂ ಇರಲಿಲ್ಲ, ಆಂಧ್ರದಲ್ಲೂ ಇರಲಿಲ್ಲ. ನೇಬರಿಂಗ್ 4 ಸ್ಟೇಟ್ನು ತಗೊಂಡ್ರೆ ನೀವು, ಮಹಾರಾಷ್ಟ್ರನಲ್ಲೂ ಇರಲಿಲ್ಲ. ಹೈಯೆಸ್ಟ್ ನಂಬರ್ ಆಫ್ ಥಿಯೇಟರ್ಸ್ ವಾಸ್ ಇನ್ ಕರ್ನಾಟಕ ಇನ್ 80s, ಅರ್ಲಿ 90s. ಆಮೇಲೆ ತಮಿಳ್ನಾಡಿನಲ್ಲಿ, ಆಂಧ್ರನಲ್ಲಿ, ಕೇರಳನಲ್ಲಿ ಯದ್ವಾ ಡೆವಲಪ್ಮೆಂಟ್. ಇವತ್ತಿಗೂ ಸರ್ ಸಿಂಗಲ್ ಸ್ಕ್ರೀನು ತಮಿಳ್ನಾಡು, ಆಂಧ್ರ, ಕೇರಳದಲ್ಲಿ ಸಸ್ಟೈನ್ ಆಗಿದ್ದಾವೆ, ಸರ್ವೈವ್ ಆಗಿದ್ದಾವೆ. 3 ಕಾರಣಕ್ಕೆ ಸರ್. ಸ್ಟಾರ್ಸ್ಗಳು ವರ್ಷಕ್ಕೆ 1-2 ಪಿಕ್ಚರ್ ಕೊಡ್ತಾರೆ. ಮಲಯಾಳಂನಲ್ಲಂತೂ ಅವರು ನಿಜಾಲು ಅವರು ಅದೇನು ಅವ್ರ ಮನುಷ್ಯರೇನ ರಾಬರ್ಟ್ಗಳ ಅಂತ ಕೇಳ್ಬೇಕು. ಯಾರು? ಮೋಹನ್ ಲಾಲು, ಮಮ್ಮೂಟಿನ ಸರ್. 75 ವರ್ಷ 70 ವರ್ಷದ ಮೇಲಾಗಿರೋರು ಇವತ್ತಿಗೂ ವರ್ಷಕ್ಕೆ 3 ಪಿಕ್ಚರ್ ಕೊಡ್ತಾರೆ. ಇಲ್ಲಿ ನಮ್ಮ ಶಿವಣ್ಣ ಕೊಡ್ತಾರಲ್ಲ ಹಂಗೆ. ಈ ತರ ಇದೆ ಸರ್. ಅಲ್ಲಿ ಬೇರೆ ಸ್ಟಾರ್ಸು ಬೇರೆ ಲ್ಯಾಂಗ್ವೇಜ್ನವರು ಅವರು ಹಂಗೆ ಮೇಕಪ್ ಮಾಡ್ತಾರೆ. ಅದಲ್ಲದೆ ಗವರ್ಮೆಂಟ್ ಇಂದ ತಮಿಳ್ನಾಡಿಗೆ ಹೋಗಿ, ಆಂಧ್ರಾಗೆ ಹೋಗಿ, ಕೇರಳಗೆ ಹೋಗಿ ಸಿನಿಮಾ ಥಿಯೇಟರ್ ಅಂದ ತಕ್ಷಣ ಅವ್ರಿಗೊಂಥರ, ಈಗ ನೀವು ಹೇಳಿದ್ರಲ್ಲ ನಮ್ಮ ಕಾಲದಲ್ಲಿ ಹಿಂಗಿತ್ತು ಅಂತ ಅಂದ್ಬಿಟ್ಟು, ಆ ಥರ ಅವ್ರಿಗೇನೋ ಒಂದು ಅದ್ರ ಮೇಲೆ ಒಂಥರ ಲವ್ ಆ್ಯಂಡ್ ಎಫೆಕ್ಷನ್. ಚಿತ್ರಮಂದಿರಗಳನ್ನ ಉಳಿಸ್ಬೇಕು ಅನ್ನೋದಕ್ಕೆ ಏನೇನ್ ಥರ ರೂಲ್ಸು ರೆಗ್ಯುಲೇಷನ್ಸ್ನ ಬದಲಾವಣೆ ತರ್ಬೋದು, ತಿರುವಾಕ್ಬೋದು, ಅನುಕೂಲ ಮಾಡ್ಬೋದು, ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅದು ಕರೆಂಟ್ ಬಿಲ್ ನಲ್ಲಿ ರಿಡಕ್ಷನ್ ಕೊಡೋದಿರ್ಬೋದು, ಥಿಯೇಟರ್ ಸಸ್ಟೈನ್ ಮಾಡಿಸೋದಕ್ಕೆ. ಥಿಯೇಟರ್ಗಳನ್ನ ನಮ್ಮ ಕಮರ್ಷಿಯಲ್ ಅಂದ್ಬಿಟ್ಟು ಫುಲ್ ರೇಟ್ ಹಾಕ್ತಾರೆ.
ಅಲ್ಲಿ ಕಮರ್ಷಿಯಲ್ ಅಲ್ಲಿ ಇದು ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಸೆಕ್ಟರ್, ಇಟ್ ಈಸ್ ಅ ಪಾರ್ಟ್ ಆಫ್ ಸಿನಿಮಾ ಇಂಡಸ್ಟ್ರಿ ಅಂದ್ಬಿಟ್ಟು ರೆಡ್ಯೂಸ್ಡ್ ರೇಟ್ಸ್ ಇದೆ ಸಿನಿಮಾ ಥಿಯೇಟರ್ಸ್ಗೆ. ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ರಿಡಕ್ಷನ್ ಕೊಡ್ತಾರೆ. ಈಗೆಲ್ಲ ಈಗ ಏನು ನೀವು ಕಾರಿಡಾರು, ವೆರಾಂಡಾ, ಟಾಯ್ಲೆಟ್ಸ್ ಇದೆಲ್ಲ ನಮ್ದು ನಾನ್ ಅರ್ನಿಂಗ್ ಏರಿಯಾಸ್. ಹೌದು, ಅದೆಲ್ಲ ಇರೋದೇನಕ್ಕೆ ರೂಲ್ಸ್ಗೋಸ್ಕರ. ಹೌದು. ಸಿನಿಮಾಟೋಗ್ರಫಿ ರೂಲ್ಸ್ ಪ್ರಕಾರ ಇಷ್ಟು ವೆರಾಂಡಾ ಇರಬೇಕು, ಇಷ್ಟು ಜನ ಹಿಂಗ್ ಹೋಗೋ ತರ ಜಾಗ ಇರಬೇಕು ಅಂತ ರೂಲ್ಸ್ ಇದೆ. ಆ ರೂಲ್ಸ್ಗೋಸ್ಕರ ಮಾಡಿರೋದು ನಾನ್ ಅರ್ನಿಂಗ್ ಏರಿಯಾಸ್. ಅದರಿಂದ ಸಂಪಾದನೆ ಇಲ್ಲ. ಸಂಪಾದನೆ ಮಾಡೋದು ಆಡಿಟೋರಿಯಂ. ಆ ಆಡಿಟೋರಿಯಂಗೆ 100% ಟ್ಯಾಕ್ಸ್, ಬೇರೆ ಎಲ್ಲ ಏರಿಯಾಸ್ಗೆ ಬರೀ 30% ಟ್ಯಾಕ್ಸ್. ಈ ತರ ಎಲ್ಲ ಎಕ್ಸಂಪ್ಷನ್ಸ್ ಕೊಟ್ಟು ಆ ಸ್ಟೇಟ್ಗಳಲ್ಲಿ ಥಿಯೇಟರ್ಸ್ ನ ಬೆಳೆಯೋದಕ್ಕೆ, ಉಳಿಯೋದಕ್ಕೆ ಹೊಸ ಥಿಯೇಟರ್ಗಳು ಓಪನ್ ಆಗ್ತಾ ಇದಾವೆ. ಅಂಡ್ ಮಲ್ಟಿ ಸ್ಕ್ರೀನ್, ಮಲ್ಟಿಪ್ಲೆಕ್ಸ್ ಅಲ್ಲ, ಮಲ್ಟಿ ಸ್ಕ್ರೀನ್ ಕಲ್ಚರ್ ಚೆನ್ನೈನಲ್ಲೂ ಅಂದಾನಂತ 90s ಇಂದಾನೇ ಇದೆ. ಅವರು 3 ಸ್ಕ್ರೀನ್ ಒಂದೇ ಬಿಲ್ಡಿಂಗ್ ನಲ್ಲಿ, 3 ಥಿಯೇಟರ್ ಒಂದ್ ಬಿಲ್ಡಿಂಗ್ ನಲ್ಲಿ, ಒಂದ್ ಕಾಂಪ್ಲೆಕ್ಸ್ ಒಳಗಡೆ 3 ಸ್ಕ್ರೀನು. ಸ್ಕೈಲೈನ್ ಇತ್ತಲ್ಲ ಸರ್, ಇಲ್ಲಿ ಆ ಕಾನ್ಸೆಪ್ಟ್ ನಲ್ಲಿ 3 ಥಿಯೇಟರ್ ಅಂತದ್ದು ಮಾಡಿರೋದು ಇದೆ ಚೆನ್ನೈನಲ್ಲಿ, ಈಗಲೂ ಇದೆ. ಈಗ ಅದನ್ನ ಕೆಲವರು ಒಡೆದಾಕಿ 6 ಥಿಯೇಟರ್ ಮಾಡಿದ್ದಾರೆ, ಸೈಜ್ ಕಮ್ಮಿ ಮಾಡಿದ್ದಾರೆ. 1500 ಸೀಟಿಂಗ್ ಕೆಪಾಸಿಟಿ ಇರೋದನ್ನ 700 2 ಮಾಡ್ಕೊಂಡ್ಬಿಟ್ಟಿದೆ. ಆ ತರ ಆಗಿರೋದು ಸುಮಾರು ಇದೆ. ಅಂದ್ರೆ ಗವರ್ಮೆಂಟ್ ಅದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ನ ಚೇಂಜ್ ಮಾಡಿ ಅಡಾಪ್ಟ್ ಮಾಡೋದಕ್ಕೆ ಬಿಡ್ತಾ ಇದೆ. ಇಲ್ಲಿ ನಮ್ಮಲ್ಲಿ ಪೊಲಿಟಿಷಿಯನ್ಸ್ಗೆ ಕೆಲವರಿಗೆ ಒಲವಿದೆ, ಆದರೆ ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಮಾಡೋದಕ್ಕೆ ಬಂದಾಗ ಅದು ಏನಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಡ್ತಾರೆ ಗೊತ್ತಿಲ್ಲ. ನಾವು ಹೋದಾಗ ನಮ್ಗೆಲ್ಲ ಬಾರಿ ಸ್ಪಂದಿಸ್ತಾರೆ, ಎಲ್ಲ ಕೇಳ್ತಾರೆ, ನಮ್ದನ್ನ ಎಲ್ಲ ಹೇಳ್ತೀವಿ, ಎಲ್ಲ ಮಾಡ್ತಾರೆ. ಏನ್ ಮಾಡಿದ್ರು ಲಾಸ್ಟ್ ಅಲ್ಲಿ ಕೊನೆಗೆ ಇದಕ್ಕೆ ಬೆಳವಣಿಗೆಗೆ ಅನುಕೂಲ ಮಾಡುವಂಥದ್ದು ಮಾಡೋದಿಲ್ಲ. ಇವತ್ತು ಚೆನ್ನೈನಲ್ಲಿ ಒಂದು ರೇಟ್ ಸೀಲಿಂಗ್ ಇದೆ ಸರ್, ಆಂಧ್ರನಲ್ಲಿ ರೇಟ್ ಸೀಲಿಂಗ್ ಇದೆ, ಕೇರಳದಲ್ಲಿ ರೇಟ್ ಸೀಲಿಂಗ್ ಇದೆ. ಮಲ್ಟಿಪ್ಲೆಕ್ಸ್ ತೋರಿಸಿ ಬಂದು ಅಲ್ಲಿ ಎಷ್ಟಿದಾವೆ. ಹೌದಾ? ಅವ್ರ ಸಸ್ಟೇನೆ ಆಗೋಲ್ಲ ಸರ್ ಮಲ್ಟಿಪ್ಲೆಕ್ಸ್. ಅವ್ರಿಗೆ 200-250 ರೂಪಾಯಿ ಟಿಕೆಟ್ ಇಡ್ಲಿಲ್ಲ ಅಂದ್ರೆ ಅವನ ಬಾಡಿಗೆನೂ ಕಟ್ಟಕ್ಕಾಗಲ್ಲ, ಆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆಂಡಿಚರು ತೆಗಿಯಕ್ಕಾಗಲ್ಲ. ಇದು ಸಿಂಗಲ್ ಸ್ಕ್ರೀನ್ ಆದ್ರೆ ನಮ್ದು ಸ್ವಂತ ಪ್ರಾಪರ್ಟಿ, ನಮ್ದು 10 ರೂಪಾಯಿ ಕಮ್ಮಿ ಸಂಪಾದನೆ ಮಾಡಿದ್ರು ನಾನು ನಡೆಸ್ತೀನಿ ಅನ್ನೋ ಇದ್ರಲ್ಲಿ ನಡೆಸ್ಕೊಡ್ಬೋದು. ಅವ್ರದ್ದು ಹಂಗಲ್ಲ. ಅವ್ರದ್ದು ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ಬಿಟ್ಟಿದೆ. ಈ ತಿಂಗಳು ನೆಕ್ಸ್ಟ್ ತಿಂಗಳು ಮೇಕಪ್ ಮಾಡಬೇಕು ಅಂದ್ರೆ ಹೊಸ ಪಿಕ್ಚರ್ ಬಂದಾಗ 250 ರೂಪಾಯಿ ಜಾಗಕ್ಕೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಜನ ಜಾಸ್ತಿ ಬರ್ತಾರೆ, 350 ಇಡು, 400 ಇಡು, 450 ಇಡು. ಈ ರೀತಿ ಅಫೋರ್ಡಬಿಲಿಟಿನೂ ಅದು ಒಂದು ರೀತಿ ತೊಂದರೆ ಆಗ್ಬಿಟ್ಟಿದೆ ಸರ್. ಜನ ರಿಟಾರ್ಡ್ ಆಗಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. 400 ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ಹೋಗಿ ನಾನು ಪಿಕ್ಚರ್ ನೋಡ್ಬೇಕಾ ಅನ್ನೋದು ಬಂದಿದೆ. ಸಿಂಗಲ್ ಸ್ಕ್ರೀನ್ಗೆ ಹೋಗೋಣ ಅಂದ್ರೆ ಈಗ ಹೇಳದ್ನಲ್ಲ ಸರ್, ಕೌಂಟು 7 ಥಿಯೇಟರ್ಗೆ ಬಂದಿದೆ. ಎಷ್ಟು ಸಿನಿಮಾಗಳನ್ನ ಹಾಕ್ಬೋದು ಸರ್ 7 ಥಿಯೇಟರ್? ಈ ಪರಿಸ್ಥಿತಿನಲ್ಲಿ, ಈ ಒಂದು ಮಾರ್ಕೆಟ್ ಇದ್ರಲ್ಲಿ ಹೇಳದ್ನಲ್ಲ ಸರ್, ಒಂದು ಪ್ರೊಡಕ್ಷನ್ ಸೈಡ್ ಒಂದು, ಇನ್ನೊಂದು ಥಿಯೇಟರ್ಗಳನ್ನ ನಾವು ಉಳಿಸ್ಕೊಳ್ಳೋಕ್ಕೆ ಅಥವಾ ಇಂಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಗವರ್ಮೆಂಟ್ ಸೈಡಿಂದ ಕೆಲವುದು ರೂಲ್ಸ್ ರೆಗ್ಯುಲೇಷನ್ಸ್ ಚೇಂಜ್ ಆಗಬೇಕಾಗಿರೋದಿದೆ. ಸುಮಾರು ಮಾಡಿಕೊಟ್ಟಿದ್ದಾರೆ ಇಲ್ಲಿವರೆಗೆ. ಡಿಜಿಟಲ್ ಪ್ರೊಜೆಕ್ಟರ್ ಬಂತು, ಅದಕ್ಕೆ ಆಪರೇಟರ್ ಲೈಸೆನ್ಸ್ನಲ್ಲಿ ಚೇಂಜ್ ತಂದರು, ಅದೆಲ್ಲ ಆಗಿದೆ, ಸುಮಾರು ಮಾಡಿದ್ದಾರೆ. ಬಟ್ ಇನ್ನೂ ಪಕ್ಕದ ನೇಬರಿಂಗ್ ಸ್ಟೇಟನ್ನು ಸ್ವಲ್ಪ ಫಾಲೋ ಮಾಡಿಬಿಟ್ರುವೆ, ಅವ್ರದ್ದೊಂದು 25% ಬಂದ್ಬಿಟ್ರುವೆ, ಪ್ರಾಬಬ್ಲಿ ಒಂದು 2-3 ಹೊಸ ಥಿಯೇಟರ್ನು ಹುಟ್ಕೋಬಹುದು ಮೈಸೂರು. ಎಂತ ಒಳ್ಳೆ ಮಾತು ಸರ್. ಮಿನಿ ಥಿಯೇಟರ್ಸ್, ನಾಟ್ 1000 ಸೀಟಿಂಗ್ ಕೆಪಾಸಿಟಿ, 500 ಸೀಟ್ಸ್ ಒಂದು 2-3 ಥಿಯೇಟರ್ ಎಕ್ಸ್ಟೆನ್ಷನ್ ಏರಿಯಾನಲ್ಲಿ ಬರ್ಬೋದು. ಟ್ಯಾಕ್ಸ್ ಹಾಲಿಡೇ, ಮಲ್ಟಿಪ್ಲೆಕ್ಸ್ಗೆ ಟ್ಯಾಕ್ಸ್ ಹಾಲಿಡೇ ಇದೆ. ಫಸ್ಟ್ 1 ವರ್ಷ ಅವ್ರಿಗೇನೋ ಟ್ಯಾಕ್ಸ್ ಹಾಲಿಡೇ, ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆಲ್ಲ ಇದೆ. ಅದೇ ರೀತಿ ಒಂದು ಥಿಯೇಟರ್ ಕಟ್ಟಿದಾಗ ಕೊಡ್ತೀನಿ. ಅಥವಾ ರೇಟ್ ಸೀಲಿಂಗ್ ಸರ್, ಇವತ್ತು ನಾವು ಸರ್ ಒಂದು ತಿಂಡಿ ತಿನ್ನೋ ಇದಕ್ಕಿಂತಾನು ಕಮ್ಮಿ ರೇಟಲ್ಲಿ ಎಂಟರ್ಟೈನ್ಮೆಂಟ್ ತೋರಿಸ್ತಾ ಇರೋದು ಸಿಂಗಲ್ ಸ್ಕ್ರೀನ್ ನಲ್ಲಿ. 100 ರೂಪಾಯಿಗೆ ನಿಮ್ಗೆ ಇವತ್ತೊಂದು ಪ್ಲೇಟ್ ಇಡ್ಲಿ ಕಾಫಿ ಬರೋದಿಲ್ಲ ಸರ್. ಇವತ್ತಿಗೂ 100 ರೂಪಾಯಿಗೆ 3 hours ನಿಮಗೆ ಫ್ಯಾನ್ ಹಾಕಿ ಅಥವಾ ಏರ್ ಕೂಲರ್ ಹಾಕಿ ಅಥವಾ AC ಹಾಕಿ, ಒಂದೊಂದು ಥಿಯೇಟರ್ದು ಒಂದೊಂದು ಸಿಸ್ಟಮ್ ನಲ್ಲಿ ಇದೆ ಸರ್. ಆ ಸೌಲಭ್ಯ ತಕ್ಕಂತೆ ಅಲ್ಲಿ ಅನುಕೂಲ ಮಾಡಿ ನಿಮಗೆ 3 hours ಎಂಜಾಯ್ ಮಾಡ್ರಪ್ಪ ಅಂತ 100 ರೂಪಾಯಿಗೆ 3 ಗಂಟೆ ಟೈಮ್ ಕಾಲ ಕಳೆಯುವಂಥದ್ದು ಒಂದು ಎಂಟರ್ಟೈನ್ಮೆಂಟು ಅಥವಾ ಟೈಮ್ ಪಾಸ್ ಅಂತ ಏನ್ ಹೇಳ್ತೀರೋ ಅದನ್ನ ಕೊಡ್ತಾ ಇರೋದು ಸಿಂಗಲ್ ಸ್ಕ್ರೀನ್. ಅದನ್ನ ಗವರ್ಮೆಂಟ್ ಸೈಡ್ ಇಂದ ಒಂದು 2-3 ಮೇಜರ್ ಚೇಂಜಸ್. ಅದು ಏನಕ್ಕೆ ಮಾಡ್ತಾ ಇಲ್ಲ ಅದು ಅವರೇ ಹೇಳ್ಬೇಕು ಸರ್, ನಮಗಂತೂ ಅರ್ಥ ಆಗ್ತಾ ಇಲ್ಲ. ರೇಟ್ ಸೀಲಿಂಗ್ ಕೇರಳನಲ್ಲಿದೆ, ಇದು ತಮಿಳ್ನಾಡಿನಲ್ಲಿದೆ, ತೆಲಂಗಾಣಲ್ಲಿದೆ, ಆಂಧ್ರಲ್ಲಿದೆ, ಕರ್ನಾಟಕದಲ್ಲಿ ಹಾಕಿದೆ.
ಆಸ್ತಿ ತೆರಿಗೆನಲ್ಲಿ ವಿನಾಯಿತಿ, ರಿಡಕ್ಷನ್ಸ್, ಆರ್ ಸಿಸ್ಟಮ್ ಆಫ್ ಕ್ಯಾಲ್ಕುಲೇಷನ್ ಚೇಂಜ್. ಬಿಕಾಸ್ ತುಂಬಾ ಜಾಗಗಳು ಇಲ್ಲಿ ನಾನ್ ಅರ್ನಿಂಗ್ ಏರಿಯಾಸ್. ಟಾಯ್ಲೆಟ್ ನಲ್ಲಿ ಸಂಪಾದನೆ ಮಾಡಲ್ಲ ಸರ್. ಟಾಯ್ಲೆಟ್ ಒಂದು ಸೌಲಭ್ಯ, ಒಳಗಡೆ ಬಂದಿರೋನ್ಗೆ ಅನುಕೂಲ ಆಗ್ಲಿ ಅಂತ ಒಂದು ಸೌಲಭ್ಯ ರೂಲ್ಸ್ ಪ್ರಕಾರ ಇದೆ, ಅದನ್ನ ಇಟ್ಟಿದೀವಿ. ಸೊ ಅದಕ್ಕೆ ಸರ್ವಿಸ್ ಏರಿಯಾಸ್ ರಿಡಕ್ಷನ್ ಕೊಟ್ಟಿದ್ದಾರೆ ಬೇರೆ ಸ್ಟೇಟ್ ಅಲ್ಲಿ. ಪವರ್ ಟ್ಯಾರಿಫ್ಸ್ ನಲ್ಲಿ ಈ ಪವರ್ ಟ್ಯಾರಿಫ್ ಬಂದಾಗ ಇದು ಪ್ರೊಡಕ್ಷನ್ ಹೌಸ್ ಅಲ್ಲ, ಇಂಡಸ್ಟ್ರಿ ಅಲ್ಲ ಇದು ಅಂತಾರೆ. ಪ್ರೊಡಕ್ಷನ್ ಹೌಸ್ ಅಲ್ಲ, ಬಟ್ ನಮಗೆ ರಾ ಮೆಟೀರಿಯಲ್ ಸಿನಿಮಾ, ರೀಲ್ ಅಥವಾ ಇವತ್ತು ಡಿಜಿಟಲ್ ಕಂಟೆಂಟ್, ಅದನ್ನ ರೀಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಆ ಕನ್ಸಿಡರೇಷನ್ ಅಲ್ಲಿ ಅವರು ಗವರ್ಮೆಂಟ್ ನಾರ್ಮ್ಸ್ನೇ ಚೇಂಜ್ ಮಾಡಿ ರಿಡ್ಯೂಸ್ಡ್ ರೇಟ್ಸ್ ಆಫ್ ಎಲೆಕ್ಟ್ರಿಸಿಟಿನೂ ಇದೆ. ಇದೆಲ್ಲ ಕೆಲವುದು ಮಿಸ್ಸಿಂಗ್ ಇದೆ ಸರ್. ಆದ್ರೆ ಬಹುಶಃ ಈ ತರ ಇದು 77 ಅಂತ ಹೇಳಿದೀನಿ. ನನಗೆ ಇನ್ನೊಂದು 20-25 ವರ್ಷ ಇದ್ರೆ 100-105 ವರ್ಷನೂ ಕಂಪ್ಲೀಟ್ ಮಾಡ್ಬಿಟ್ಟು ನೆಕ್ಸ್ಟ್ ಜನರೇಷನ್ ಯಾರು ಇಂಟ್ರೆಸ್ಟ್ ತಗೋತಾರೋ ಅವ್ರ ಕೈ ಹ್ಯಾಂಡ್ ಓವರ್ ಮಾಡ್ಬೋದು ಅನ್ನೋ ಆಸೆ. ಪ್ರೊವೈಡೆಡ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್. ಸರ್ ನಾವು ಅದೇ ತರ ಅನ್ಕೊಳ್ಳೋಣ ಸರ್, ತಾಯಿ ಚಾಮುಂಡೇಶ್ವರಿ ಇದನ್ನ ಮಾಡ್ಲಿ. ಆ ತಾಯಿ ಚಾಮುಂಡೇಶ್ವರಿ ಅಂದ್ರಲ್ಲ ಸರ್, ಇವತ್ತಿಗೂ ಥಿಯೇಟರ್ ನಲ್ಲಿ ನೀವು ಬಹುಶಃ ಕಮ್ಮಿ ಥಿಯೇಟರ್ ನಲ್ಲಿ ನೋಡಿರ್ತೀರಾ, ದೇವ್ರ ಮನೆ ಅನ್ನೋದು ಒಂದಿದೆ ಸರ್ ನಮ್ಮ ಥಿಯೇಟರ್ ನಲ್ಲಿ. ಸರ್ ತೋರಿಸ್ಬೋದ ಅದನ್ನ ಈಗ? ಬನ್ನಿ ಪ್ಲೀಸ್. ಬನ್ನಿ ಸರ್, ಇದೆ ಸರ್ ದೇವ್ರ ಮನೆ. ಬಾ 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 ಆ ಫೋಟೋ ನೋಡಿ ಎಷ್ಟು ಹಳೇದು ಅಂತಾನೆ ಗೊತ್ತಾಗ್ತದೆ. ಇದು ಎಷ್ಟು ಹಳೇದಿರ್ಬೋದು. ಇವೆಲ್ಲ ಇದು ಶುರುವಾದಾಗ ಹಾಕಿರ್ಬೋದ? ಹಾ ಸರ್, ಇದಕ್ಕೂ 77 ವರ್ಷದ ಮೇಲಾಗಿದೆ ಸರ್ ಕೆಲವರು. ವಿಶ್ವಕರ್ಮ ಭಗವಾನ್, ಗಾಯತ್ರಿ, ಬಹಳ ಅದ್ಭುತವಾಗಿದೆ. ಇಂಥ ಫೋಟೋಗಳಿಗೆ ಸಿಗಲ್ಲ ಸರ್, ಇಂಥ ಫೋಟೋ ಈಗ ಮಾಡ್ತಾ ಇಲ್ಲ, ಇಂಥ ಫೋಟೋಗಳು ಸಿಗಲ್ಲ ಈಗ. ಇದು ಅದೇ ನಮ್ಮ ಮುತ್ತಾತನ ಸರ್. ಇದು ಇವರು ಮೇಸ್ತ್ರಿ ತಿಮ್ಮಯ್ಯಾಚಾರ್ ಸರ್. ಇವರು ಮೊದಲನೇ ಮಗ ಚಲವಾಚಾರ್, ವಾಸ್ತುಕಲಾ ಸೇವಾ ಸೆಕ್ಟರ್ ಟಿ ಚಲವಾಚಾರ್ ಸರ್. ಎರಡನೇ ಮಗ ಯಾಲಕ್ಕಪ್ಪಾಚಾರ್ ಸರ್. ಇವರು ಸಿಂಗಣ್ಣಾಚಾರ ಅಂತ ಹೇಳಿ ಪೇಂಟಿಂಗ್ ಆರ್ಟ್ ವರ್ಕ್ ಮಾಡೋದ್ರಲ್ಲಿ ಭಾರಿ ಇದು. ಅವಾಗ ಒಂದು ಟೀಮ್ ಸರ್. ಇವರು ಮೇಸ್ತ್ರಿ ತಿಮ್ಮಾಚಾರ್ ನೇತೃತ್ವದಲ್ಲಿ ಇಷ್ಟು ಜನ ಸೇರಿ ಕೆಲಸ ಮಾಡ್ತಾ ಇದ್ರು ಸರ್. ಇದು ಅವತ್ತು ಇದು ಈ ದೇವ್ರ ಮನೆಗೂ ಅಷ್ಟೇ, ಥಿಯೇಟರ್ ಅಷ್ಟೇನೆ ವಯಸ್ಸಾಗಿದೆ ಸರ್. ಸ್ನೇಹಿತರೆ, ಈ ದೇವ್ರ ಮನೆ ನೋಡಿದ್ರೆ ಇನ್ನೊಂದು ಈಗ ಬಹಳ ದೇವರಷ್ಟೇ ಪವಿತ್ರವಾದಂಥದ್ದು ಇನ್ನೊಂದು, ಅದೇ ಹೇಳಿದ್ರಲ್ಲ ಮಹಾರಾಜರು ಕೊಟ್ಟಂತ ಪ್ರಾಜೆಕ್ಟ್, ಅದನ್ನು ನೋಡೋಣ ಬನ್ನಿ. ಅದ್ರ ಮುಂಚೆ ಇನ್ನೊಂದು ತೋರಿಸ್ತೀನಿ ಸರ್. ಹೌದಾ? ಇನ್ನೂ ಒಂದಿದೆ, ಅದನ್ನ ತೋರಿಸಿ ಆಮೇಲೆ ಅದನ್ನ ತೋರಿಸ್ತೀನಿ. ಎಸ್, ಸೂಪರ್ ಬನ್ನಿ ಹೋಗೋಣ. ಬನ್ನಿ. ಥಿಯೇಟರ್ ಆಡಿಟೋರಿಯಂ ಸರ್. ಬಾ 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 ಬಾ. ಅದು ಅಲ್ಲಿ ಆ ಸೆಂಟ್ರಲ್ಲಿ ಮೇಲ್ ನೋಡ್ತಾ ಇದೀರಲ್ಲ ಸರ್, ಅದು ಗಾಯತ್ರಿ ದೇವಿ ವಿಗ್ರಹ ಸರ್. ನಿಮ್ಗೆ ಗೊತ್ತು? ಹೌದು. ನಿಮ್ಗೇನ್ ನಾನು ಹೇಳೋ ಆಗತ್ತೆ? ಹೌದು, ನಾನು 40 ವರ್ಷದಿಂದ ನೋಡಿರೋ ವಿಗ್ರಹ. ಅದು ಸಿಮೆಂಟ್ದು ಅಲ್ಲ, POPದು ಅಲ್ಲ, ಪಂಚಲೋಹದ್ದು ಸರ್. ಬಾ 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 ಬಾ. ಕೇಳಿದ್ರಲ್ಲ ಸ್ನೇಹಿತರೆ, ಪಂಚಲೋಹದಲ್ಲಿ ತಯಾರಾದಂತ ಗಾಯತ್ರಿ ವಿಗ್ರಹ ನನಗೂ ಇವತ್ತೇ ಗೊತ್ತಾಗಿದ್ದು. ನಾನು ಇದನ್ನ 75ನೇ ಇಸ್ವಿಯಿಂದ ಇಲ್ಲಿ ಪಿಕ್ಚರ್ಗಳ ನೋಡ್ತಾ ಇದ್ರು, ಇವತ್ತೇ ನಾನು ಅದನ್ನ ಪಂಚಲೋಹದ್ದು ಅಂತ ಕಂಡಿಡ್ಕೊಂಡಿದ್ದು ನೋಡ್ರಿ. ಬಾ 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 ಬಾ. ಇದು ಶುರುವಾದಾಗ್ಲೇ ಅವ್ರ ಆ ಥಿಯೇಟರ್ ಸ್ಟಾರ್ಟ್ ಆದಾಗ ಅದೇನು ಸ್ಥಾಪನೆ ಮಾಡಿ ಅದಕ್ಕೇನ್ ವಿಧಿ ವಿಧಾನದ್ದು ಪೂಜೆ ಮಾಡ್ಬೇಕು ಅದನ್ನ ಮಾಡ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ದೇವ್ರ ಮನೆನೂ ಇರೋದು. ಪ್ರತಿ ವರ್ಷ ಥಿಯೇಟರ್ ಆನಿವರ್ಸರಿ ಆದಾಗ ಯಾರು ಇರ್ಲಿ ಇಲ್ದೇ ಇರ್ಲಿ, ಯಾರು ಬರ್ಲಿ ಬರ್ದೇ ಇರ್ಲಿ ಸರ್, ಆನಿವರ್ಸರಿ 18ನೇ ತಾರೀಕು ದಿನ ಒಂದ್ ಸ್ವಲ್ಪ ನಮ್ಮ ಪಂಚಾಂಗದ ಪ್ರಕಾರ ಒಂದಿನ ಪ್ಲಸ್ ಒಂದಿನ ಮೈನಸ್ ಆಗ್ಬೋದು. ಕೆಲವು ಟೈಮ್ ಅದೇ ಡೇಟಿಗೆ ಬರುತ್ತೆ. ಪ್ರತಿ ವರ್ಷ ಗಾಯತ್ರಿ ಹೋಮ, ಗಣಹೋಮ, ಗಾಯತ್ರಿ ಹೋಮ, ನವಗ್ರಹ ಹೋಮ ಹಾಗೆ ಆಗತ್ತೆ. 5 ವರ್ಷಕ್ಕೊಂದ್ಸತಿ ಇದಿಷ್ಟ್ರ ಜೊತೆಗೆ ವಾಸ್ತು ಹೋಮನು ಒಂದ್ಸತಿ. ಅದು ಅವತ್ತಿಂದಾನು ಅದೊಂದು ಪದ್ಧತಿ ಹಾಕಿಟ್ಟಿದ್ದಾರೆ ಸರ್. ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಏನು ನಮಗೇನು ಕಮ್ಮಿ ಅಂತೂ ಆಗಿಲ್ಲ,
ಹೆಚ್ಚಾಗಿಲ್ದೇ ಇರ್ಬೋದು, ಕಮ್ಮಿ ಅಂತೂ ಆಗಿಲ್ಲ, ಕಳ್ಕೊಂಡಿಲ್ಲ ಸರ್. ಅದ್ಭುತ 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 ಸರ್, ಅದ್ಭುತ. ಸರ್ ಇದು ಬಂದು ಸರ್ ನಮ್ಮ ಮುತ್ತಾತ ಇದಾರೆ ನೋಡಿ, ವಯಸ್ಸಾಗಿದೆ ತುಂಬಾ, ಕೆಲವಾಚಾರ್ರು. ಚಲುವಾಚಾರ್ರು. ಇವ್ರು ನಮ್ಮ ತಾತ ಈ ಕಡೆ ಪುಣೆನಲ್ಲಿ, ತಿಮ್ಮಯ್ಯಾಚಾರ್, MC ತಿಮ್ಮಯ್ಯಾಚಾರ್. ಇನ್ನ ಇಬ್ರನ್ನ ಏನು ಚಿತ್ರದಲ್ಲಿ ನೋಡ್ತಾ ಇದಾರಲ್ಲ, ಅವರು ಫಾರಿನರ್ ಯಾರಿದ್ದಾರೆ, ಅವ್ರು ಬಂದು ವಾರ್ನರ್ ಬ್ರದರ್ಸ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ವಾರ್ನರ್ ಬ್ರದರ್ಸ್ ಹಾಲಿವುಡ್ ನಲ್ಲಿ. ಅವರು ಕೆಲವು ಥಿಯೇಟರ್ಸ್ ವಿಸಿಟ್ಗೆ ಅಂತ ಬಂದವ್ರನ್ನ ಇವರು ಪದ್ಮನಾಭ ರಾವ್ ಅಂತ ಹೇಳಿ, ಈ ವಾಸ್ ದಿ ಇದು ವಾರ್ನರ್ ಬ್ರದರ್ಸ್ ಚೀಫ್ ಇನ್ ಬಾಂಬೆ, ಇಲ್ಲಿದು ಕಂಟ್ರೋಲಿಂಗ್ ಡೈರೆಕ್ಟರ್. ಅವರು ಇಲ್ಲ, ಇದೊಂದು ಥಿಯೇಟರ್ದು ಹಿಸ್ಟ್ರಿ ಇದೆ, ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಥಿಯೇಟರ್ ವಿಸಿಟ್ ಅವ್ರ ಕೈನಲ್ಲಿ ಮಾಡಿಸಿದ್ರು. ನೋಡಿ ಸ್ನೇಹಿತರೆ, ವಾರ್ನರ್ ಬ್ರದರ್ಸ್ ನ ಮಾಲೀಕ ಗಾಯತ್ರಿ ಥಿಯೇಟರ್ಗೆ ಬಂದಿದ್ರು ಅನ್ನೋದು ಒಂದು ಹೆಮ್ಮೆ ವಿಚಾರ ಅಲ್ವೇನ್ರಿ. ಹಾಲಿವುಡ್ ನಿಂದ ಹಾರಿ ಗಾಯತ್ರಿ ಥಿಯೇಟರ್ ತನಕ ಅವ್ರು ಬಂದಿದ್ದಾರೆ ಅನ್ಬೇಕಾದ್ರೆ ಈ ಗಾಯತ್ರಿ ಥಿಯೇಟರ್ನ ಖ್ಯಾತಿ ಎಲ್ಲಿವರೆಗೆ ಹಬ್ಬಿತ್ತು ಅನ್ನೋಂಥದ್ದೇ ಒಂದು ಸೋಜಿಗ ಮತ್ತು ಹೆಮ್ಮೆ. ನಮ್ಮ ಕನ್ನಡಿಗರ ಥಿಯೇಟರ್ ಎಲ್ಲಿವರೆಗೆ ಹೋಯ್ತು ಅನ್ನೋದು ನೋಡ್ರಿ.